ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡ ಹುಡುಗಿ ಸ್ಟೇಯಿಂಗ್ ಇನ್ ಕತಾರ್. ಲಾಸ್ಟ್ ಟೈಮ್ ಸಫಾರಿ ಮಾಲಲ್ಲಿ ಫ್ರಾನ್ಸ್ ಪರ್ಚೇಸ್ ಮಾಡಿದ್ದು. ಸೊ ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ಫ್ರಾನ್ಸ್ ಮಸಾಲ ಮಾಡೋದು ತೋರಿಸ್ಕೊಡ್ತೀನಿ. ಬನ್ನಿ ಫ್ರಾನ್ಸ್ ಗ್ರೇವಿ ಹೇಗೆ ಮಾಡೋದು ನೋಡೋಣ. ಕತಾರಲ್ಲಿ ಪ್ರತಿಯೊಂದು ಅಪ್ಡೇಟ್ಸ್ ಕೊಡ್ತಿರ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಇವತ್ತು ಫ್ರಾನ್ಸ್ ಮಸಾಲ ಮಾಡೋಣ. ನೋಡ್ತಿರ್ಬೋದು ವಿಡಿಯೋದಲ್ಲಿ ಕ್ಲೀನ್ ಆಗಿದೆ, ಕ್ಲೀನ್ ಮಾಡಿಸಿ ತಂದಿರೋದು. ಸೊ ಇದೊಂಥರ ಈಸಿ ಆ್ಯಂಡ್ ಕ್ವಿಕ್ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಫಸ್ಟು ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆ್ಯಂಡ್ ಇದ್ರ ಜೊತೆಗೇ ಲೈಟಾಗಿ ಚಿಲ್ಲಿ ಪೌಡರ್ ಹಾಕ್ಕೊಳ್ಳೋಣ. ಸೊ ದಟ್ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಸ್ವಲ್ಪ ಸ್ಪೈಸಿಯಾಗಿ ಖಾರ ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ಚಿಲ್ಲಿ ಪೌಡರು, ಆ್ಯಂಡ್ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆ್ಯಂಡ್ ಇದು ಮ್ಯಾರಿನೇಟ್ ಆಗೋಕ್ಕೆ ಸ್ವಲ್ಪ ಹೊತ್ತು ಬಿಡೋಣ. ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಕನ್ನಡದಲ್ಲಿ ಫ್ರಾನ್ಸ್ನ ಸ್ವೀಟ್ ಡಿ ಅಂತ ಕರೀತಾರೆ. ಹೈ ಪ್ರೋಟೀನ್ ಸಿಗುತ್ತೆ. ಇದು ಮಸಲ್ಸ್ ಗ್ರೋತ್ ಆ್ಯಂಡ್ ರಿಪೇರ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇದೆ. ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡೋದು ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಬ್ಯಾಡ್ ಕೊಲೆಸ್ಟ್ರಾಲ್ ಕಮ್ಮಿ ಮಾಡುತ್ತೆ. ಸ್ಟ್ರಾಂಗ್ ಬೋನ್ಸ್ಗೆ ಹೆಲ್ಪ್ ಮಾಡುತ್ತೆ. ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು 6 ಬೆಳ್ಳುಳ್ಳಿ ಮತ್ತು ಒಂದು 3 ಒಣಮೆಣಸಿನ್ಕಾಯಿ. ಒಂದು ಉದ್ದ ಇರೋದ್ರಿಂದ ಸ್ವಲ್ಪ ಹಂಗೆ ಮುರಿದು ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಗೋಡಂಬಿ, ಒಂದು 4 ಗೋಡಂಬಿ, ಆ್ಯಂಡ್ ಹುಣಸೆಹಣ್ಣು, ನೆನೆಸಿದ್ದೆ ಹುಣಸೆಹಣ್ಣ, ನೆನೆಸಿರುವಂಥ ಹುಣಸೆಹಣ್ಣು. ಒಂದು 2 ಸ್ಪೂನ್ ಧನಿಯಾ ಪೌಡರ್ ಹಾಕೋತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಜೀರಿಗೆ ಆ್ಯಂಡ್ ಮೆಣಸು. ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಳ್ಳೋಣ. ಮಸಾಲೆ ರೆಡಿ. ಇವಾಗ ಒಂದು ಪುಟ್ಟ ಬಾಣಲೆ ಇಟ್ಟು ಗೀ ಅಥವಾ ಬಟರ್ ಏನಾದರೂ ಹಾಕ್ಬೋದು. ನಾನು ಬಟರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಬೆಣ್ಣೆ ಹಾಕಿ ಫ್ರಾನ್ಸ್ನ ಫ್ರೈ ಮಾಡ್ಕೊಳ್ಳೋಣ. ಒಂದು 10 to 15 ಮಿನಿಟ್ಸ್ ಫ್ರಾನ್ಸ್ನ ಫ್ರೈ ಮಾಡ್ಕೊಳ್ಳೋಣ. ಗೀ ಆರ್ ಬಟರ್ ಯೂಸ್ ಮಾಡ್ತಿರೋದ್ರಿಂದ ಒಂದು ಬೆಟರ್ ಫ್ಲೇವರ್ ಕೊಡುತ್ತೆ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಆ್ಯಂಡ್ ಒಂದು 10 to 15 ಮಿನಿಟ್ಸ್ ಫ್ರೈ ಆಯಿತು, ರೋಸ್ಟ್ ಆಗಿದೆ. ಸೊ ಇವಾಗ ಸಪ್ರೇಟ್ ಇಟ್ಕೊಳ್ಳೋಣ. ಆ್ಯಂಡ್ ಇವಾಗ ಅದೇ ಬಾಣಲೆಗೆ ಇನ್ನೊಂದು ಸ್ವಲ್ಪ ಬಟರ್ ಹಾಕಿ ರುಬ್ಬಿರೋಂಥ ಮಸಾಲೆನ ಹಾಕ್ತಾಯಿದ್ದೀನಿ. ಸೊ ಮಸಾಲೆ ಸ್ಮೆಲ್ ಹೋಗೋವರೆಗೂ ಹುರ್ಕೋಬೇಕು. ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಸೊ ಬಟರ್ ಹಾಕ್ತಿರೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬಟರ್ ಆರ್ ಗೀ ಎರಡರಲ್ಲಿ ಯಾವ್ದು ಹಾಕಿದ್ರು ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಅಷ್ಟೇ ಒಂದು 10 ಮಿನಿಟ್ಸ್ ಕುದಿಯೋಕೆ ಬಿಡಬೇಕು. ಬಿಕಾಸ್ ಆ ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕಲ್ಲ, ಸೊ ಹಂಗಾಗಿ.
ಮಸಾಲೆ ಕುದ್ದಿದೆ. ಸೊ ಇವಾಗ ಫ್ರೈ ಮಾಡಿರುವಂಥ ಪ್ರಾನ್ಸ್ ಹಾಕೊಳ್ಳೋಣ. ಒನ್ ಆರ್ 2 ಮಿನಿಟ್ಸ್ ಚೆನ್ನಾಗಿ ಕುದಿಯಕ್ಕೆ ಬಿಡೋಣ. ಸೊ ಫ್ರಾನ್ಸ್ ಮಸಾಲ ರೆಡಿ ಆಯಿತು. ಸೊ ಇದನ್ನ ನಾವು ಚಪಾತಿ ಜೊತೆ, ಪೂರಿ ಜೊತೆ, ದೋಸೆ ಜೊತೆ ತಿನ್ಬೋದು. ತುಂಬ ಟೇಸ್ಟ್ ಇರುತ್ತೆ. ಕತಾರಲ್ಲಿ ಇದು ಸರಿ ಸೆಕೆಂಡ್ ಟೈಮ್ ಮಾಡ್ತಿರೋದು, ಬಟ್ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ನೀವು ಒಂದ್ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.